ನಮಸ್ಕಾರ ಕನ್ನಡಿಗರೇ, ಎಲ್ಲ ಬಂದ್ರಲ್ಲ? ಹಂಗಾರೆ ಬನ್ನಿ ಒಂದು ಸೂಪರ್ ಆಗಿರೋ ಮೂವಿ ನೋಡೋಣ. ಈ ಮೂವಿನ ನಮ್ಮವರು ರೆಕಮೆಂಡ್ ಮಾಡಿರೋದು. ನಮ್ಮವ್ರು ಅಂದ್ರೆ ನೀವೇ ರೀ, ನೀವೇ ಅಲ್ವಾ ನಮ್ಮವರು. ಸರಿ, ಸ್ಟಾರ್ಟ್ ಮಾಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಒಂದು ರೊಮ್ಯಾನ್ಸ್ ನಿಂದಾನೆ ಶುರು ಮಾಡ್ತಾರೆ. ರೊಮ್ಯಾನ್ಸ್ ಸೂಪರ್ ಆಗಿ ಹೋಗ್ತಾ ಇದೆ. ಇದ್ದಕ್ಕಿದ್ದಂಗೆ ಹುಡುಗ ಸತ್ತೋಗ್ಬಿಡದ. ಅದನ್ನ ನೋಡಿ ನಮ್ಮ ಹೀರೋಯಿನ್ಗೆ ಸಖತ್ತು ಶಾಕ್ ಆಗುತ್ತೆ. ಹಂಗೆ ಅಳ್ತಾ ಅವ್ರೆ. ಅಲ್ಲಿ ಸೀನು ಕಟ್ ಆಯ್ತು. ಅದು ಸ್ಟೋರಿ ನಂಬರ್ 1. ಇವಾಗ ಸ್ಟೋರಿ ನಂಬರ್ 2 ಹೊಂಟೋಗೋಣ. ಇಲ್ಲೊಬ್ಬ ಹುಡುಗ ಮೆಟ್ಲ ಮೇಲೆ ಕುತ್ಕೊಂಡು ಅಳ್ತಾ ಅವನೆ. ಅಲ್ಲಿಗೆ ಅವ್ರ ಅಪ್ಪ ಬಂದ್ರು. ಯಾಕೋ ಬೆಳಗ್ಗೆ ಅಳ್ತಾ ಇದೀಯ ಅಂತ ಕೇಳ್ತಾರೆ. ಅಪ್ಪ, ನಾನು ಹುಡುಗಿನ ಲವ್ ಮಾಡ್ತಾ ಇದೀನಪ್ಪ, ಅವಳು ನೋಡಿದ್ರೆ ಇನ್ನೊಬ್ಬನ್ ಲವ್ ಮಾಡ್ತಾವಳಪ್ಪ ಅಂತ ಕೇಳ್ತಾನೆ. ಲವ್ ಹೋಗ ಕೆಲ್ಸ ನೋಡು ಅಂತೇಳಿ ಅಪ್ಪನು ಹಂಗೆ ಮೇಲ್ಗಡೆ ಹೋಯ್ತಾರೆ. ಅವನಿಗೊಂದು ಫೋನ್ ಕಾಲ್ ಬಂತು. ಅವ್ರ ಫ್ರೆಂಡ್ ಫೋನ್ ಮಾಡಿದ್ದಾರೆ, ಮಚ್ಚ ಮನೇಲಿ ಯಾರು ಇಲ್ಲ ಕಣೋ ಅಂತ. ಹಂಗೆ ಇನ್ನೊಬ್ಬನಿಗೆ ಫೋನ್ ಕಾಲ್ ಬಂತು, ಹಂಗೆ ಇನ್ನೊಬ್ಬನಿಗೆ ಫೋನ್ ಕಾಲ್ ಬಂತು, ಇನ್ನೊಬ್ಬನಿಗೂ ಫೋನ್ ಕಾಲ್ ಬಂತು. 3 ಜನನು ಹಂಗೆ ಅಂಗಡಿಗೆ ಹೋಯ್ತಾರೆ. ಅಂಕಲ್ ಹತ್ರ ಚಿಪ್ಸ್ ಕೂಡ ಕೇಳಿ ಅಲ್ಲಿ ಸೋಡಾ ಬಾಟಲ್ಗಳನ್ನ ಎತ್ತಿ ಬಚ್ಚಿಕೊಂಡ್ಬಿಡ್ತಾರೆ. ಒಂದ್ ಕಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಅವ್ರೆ. ಇನ್ನೊಬ್ಬನು ಬಂದ ಗುಂಡ. ಎಲ್ಲರೂ ಗ್ರೂಪ್ ಸ್ಟಡಿಗೆ ಹೋಯ್ತಾರೆ ಅನ್ಕೊಂಡ್ರೆ ಒಂದು DVD ಕ್ಯಾಸೆಟ್ ಅಂಗಡಿಗೆ ಹೋಗ್ತಾರೆ. ಇವ್ರಿಗೊಂದು ಬೇಕಾಗಿರೋದು 18+ DVD ಕ್ಯಾಸೆಟ್. ಅದನ್ನ ಕೇಳಕ್ಕೆ ಹುಡುಗ ತುಂಬಾ ನೊಲಿತಾವನೆ. ಅದನ್ನ ಅರ್ಥ ಮಾಡ್ಕೊಂಡಿದ್ದು ಅಂಗಡಿ ಆಂಟಿನೋ ಏನೋ ಅದು ಬೇಕಾ ಅಂತೇಳಿ ಒಟ್ಟು 3 ಕ್ಯಾಸೆಟ್ ಕೊಡ್ತಾರೆ. ಎಲ್ಲ 150 ರೂಪಾಯಿ ಆಯ್ತು ಕಣೋ ಅಂತಾರೆ. ಆಂಟಿ 3 ಬೇಡ ಆಂಟಿ, ಅದು ಒಂದು ಸಾಕು. ಇದರಲ್ಲಿ ಆಕ್ಷನ್ ಎಲ್ಲ ಸಕ್ಕದಾಗಿರುತ್ತಲ್ಲ ಆಂಟಿ ಅಂತ ಕೇಳ್ತಾವನೆ. ಹೋಗೋ, ಎಲ್ಲದರಲ್ಲೂ ಒಂದೇ ಆಕ್ಷನ್ ಅಂತೇಳಿ ಹುಡುಗರಿಗೆ ಕ್ಯಾಸೆಟ್ ಕೊಟ್ಟು ಕಳಿಸ್ತಾರೆ. ಹಂಗೆ ಇಲ್ಲೊಬ್ಬ ಹುಡುಗನ ತೋರಿಸಿದ್ರು. ಫ್ರೆಂಡ್ಸ್ ಎಲ್ಲ ಬರ ಕೇಳಿದನಲ್ಲ, ಅಪ್ಪ ಬೇರೆ ಆಚ ಕಡೆ ಬಂದು ಕರಿತಾವ್ರೆ. ಲವ್ ಬಾರೋ ಅಂತ. ಅಪ್ಪ ಹೊಟ್ಟೆ ಎಲ್ಲ ಕಲಿಸ್ತಾ ಇದೆ, ನಾನು ಹೋಗ್ತೀನಿ, ನೀನು ಹೋಗಪ್ಪ ಅಂತ ಹೇಳ್ತಾರೆ. ಸರಿ ಕಣೋ, ಬೀಗ ಲಾಕ್ ಮಾಡ್ಕೊಂಡು ಪಕ್ಕದ ಮನೆ ಆಂಟಿ ಕೊಟ್ಬಿಡು ಅಂತೇಳಿ ಅಪ್ಪನೂ ಹೊಂಟೈತಾರೆ. ಹುಡುಗನು ಸೀದಾ ಆಚೆ ಬಂದ, ಬ್ಯಾಗ್ ಎತ್ಕೊಂಡ, ಮನೆ ಲಾಕ್ ಮಾಡ್ದ, ಕೀನು ಅಲ್ಲಿ ಕೊಟ್ಬಿಟ್ಟು ಹಿಂದ್ಗಡೆ ಡೋರಿಂದ ಒಳಗಡೆ ಹೋಯ್ತಾನೆ. ಅವ್ನ ಫ್ರೆಂಡ್ಸು ಎಲ್ಲ ಬಂದ್ರು. DVD-ನ ಟಿವಿಗೆ ಹಾಕ್ಬಿಟ್ಟು 3D ಗ್ಲಾಸ್ ಹಾಕೊಂಡು ನೋಡ್ತಾವ್ರೆ ಇಂಟ್ರೆಸ್ಟ್ ಆಗಿ. ಅಲ್ಲಿ ಇನ್ನೊಬ್ಬ ಹುಡುಗನು, ಮಚಾ 1 ನಿಮಿಷ ಇರೋ, ಅರ್ಜೆಂಟ್ ಆಗ್ತದೆ, ಹಿಂಗ್ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಲವ್ ಬೇಗ ಬಾರೋ, ಒಂದೊಂದು ಸೀನ್ ನೋಡ್ಬೇಕು ಅಂತೇಳಿ ಎಲ್ಲ ಹುಡುಗರು ಆ ಮೂವಿನ ಆನ್ ಮಾಡಿ ನೋಡಿದ್ರೆ ಆ ಮೂವಿಲಿ ಆಕ್ಟ್ ಮಾಡೋದು ಅಲ್ಲೊಬ್ಬ ಕುಂತವನಲ್ಲ ಅವ್ರ ಅಮ್ಮನ, ಅವನು ಲಬೋ ಅಂತ ಬಡ್ಕೊಂತಾನೆ. ಆ ಮನೆ ಓನರ್ ಹುಡುಗನು, ಲವ್ ಬಡ್ಕೊಂಬೇಡ ಕಣೋ, ಆಚೆ ಯಾರಿಗಾನ ಗೊತ್ತಾಗ್ಬಿಡೋದು, ಲವ್ ನಮ್ಮ ಅಮ್ಮನೇ ಆಕ್ಟಿಂಗ್ ಮಾಡ್ತಾರಲ್ಲೋ, ಅದನ್ನ ನೀವೆಲ್ಲ ನೋಡ್ತಿರಲ್ಲ, ನಾಚಿಕೆ ಆಗಲ್ವಾ ಅಂತೇಳಿ ಆ ಟಿವಿನ ಅವನು ಹೊಡೆದಾಕ್ಬಿಟ್ಟ. ಆ ಮನೆ ಓನರ್ ಹುಡುಗ ಬೇರೆ ಅಳ್ತಾವನೆ. ಅವ್ನ ಫ್ರೆಂಡ್ ಕೇಳ್ತಾನೆ, ಮಚ್ಚ ಸೌಂಡ್ ಮಾಡ್ಬೇಡ ಅಂತ, ನೀನೇ ಯಾಕೋ ಸೌಂಡ್ ಮಾಡ್ತಾ ಇದೀಯಾ ಮಚ್ಚ, ಟಿವಿ ಹೊಡೆದಾಕ್ಬಿಟ್ಟಿದ್ರ ಕಣೋ, ನಮ್ಮ ಅಪ್ಪ ಬಂದ್ರೆ ನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳ್ತಾವ್ರೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಈ ಕಡೆ ಒಂದು ಚಿಕ್ಕ ಹುಡುಗನ್ನ ತೋರಿಸ್ತಾರೆ. ಸೀದಾ ಆಚೆ ಬಂದ, ಡೋರ್ ಓಪನ್ ಮಾಡ್ದ, ನೋಡ್ದ ಯಾರು ಇಲ್ಲ ಅಲ್ಲಿ, ಸೀದಾ ಓಡೆ ಹೋದ. ಏನಪ್ಪ ವಿಷಯ ಅಂದ್ರೆ, ಹುಡುಗ ಅವರಪ್ಪ ಮನೆ ಬಿಟ್ಟು ಹೋಗಿ ತುಂಬಾ ವರ್ಷ ಆಗೈತೆ, ಇವತ್ತು ಬರ್ತೀನಿ ಅಂತ ಹುಡುಗನ್ಗೆ ಹೇಳಿದಾರೆ. ಅದಕ್ಕೋಸ್ಕರ ಹುಡುಗ ಅವ್ರ ಅಪ್ಪನ್ ನೋಡ್ಬೇಕು ಅಂತ ಕಾಯ್ತಾವನೆ. ಅಮ್ಮನ ಹತ್ರನೂ ಹೋಗಿ ಹೇಳ್ತಾನೆ, ಅಮ್ಮ ಅಪ್ಪ ಬಂದಿದ ತಕ್ಷಣ ಫಸ್ಟ್ ನಾನು ಸ್ಕೂಲ್ ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಎಲ್ಲರೂ ನನ್ನ ಅನಾಥ ಅಂತ ಕರೀತಾರೆ. ಅದಕ್ಕೆ ಅಮ್ಮನು, ಸರಿ ಮಗನೆ ಫಸ್ಟ್ ಸ್ಕೂಲ್ ಕರ್ಕೊಂಡೋಗು, ನಾನು ಅಪ್ಪ ಬೇಕಾರೆ ಆಮೇಲೆ ಮಾತಾಡ್ತೀವಿ ಕಣೋ ಅಂತ ಹೇಳ್ತಾವ್ರೆ. ಆಚ ಕಡೆ ಯಾರೋ ಬಾಕಲ್ ತಟ್ಟಿದ್ರು. ಯಾರಪ್ಪ ಅಂತ ಹೋಗಿ ನೋಡಿದ್ರೆ ನೆಂಟ್ರು. ಏನೋ ನಿಮ್ಮಪ್ಪ ಬಂದಾನೋ ಅಂತ ಕೇಳ್ತಾರೆ. ಓ ಬನ್ನಿ ಅಂಕಲ್, ಇನ್ನ ಬಂದಿಲ್ಲ ಅಂತ ಹೇಳಿ ಹುಡುಗ ತುಂಬಾ ಬೇಜಾರು ಮಾಡ್ಕೋತಾನೆ. ಹಂಗೆ ಮಾರನೇ ದಿನ ಬೆಳಗ್ಗೆ ಆಯ್ತು, ಶರ್ಟ್ ಅಲ್ಲಿ ಹಾಕೊಂಡು ಅಪ್ಪನಿಗೋಸ್ಕರ ವೆಯ್ಟ್ ಮಾಡ್ತಾವನೆ. ಅಮ್ಮ ಕೆಳಗಡೆ ಕರೆದ್ರು, ಮಗನೇ ಬೆಳಗಿಂದ ಏನ್ ತಿಂದಿಲ್ಲ, ಟಿಫನ್ ಮಾಡೋ, ಅಪ್ಪ ಬರ್ತಾರೆ, ಎಲ್ಲೂ ಹೋಗಲ್ಲ ಅಂತ. ಅಮ್ಮ ಮಗನ್ಗೆ 2 ಇಡ್ಲಿ ಹಾಕಿ ಕೊಡ್ತಾರೆ. ನೋಡಿದ್ರೆ ಆಚ ಕಡೆ ಒಂದು ಕಾರ್ ಬಂತು. ಮಗನು, ಅಯ್ಯಯ್ಯೋ ಅಪ್ಪ ಬಂದ್ರಲ್ಲಪ್ಪ ಟಿಫನ್ ಮಾಡೋ ಟೈಮ್ಗೆ ಅಂತೇಳಿ ಟಕ ಅಂತ ಕೈ ತೊಳ್ಕೊಂಡು ಆಚೆ ಬಂದ್ ನೋಡ್ತಾನೆ. ಆ ಕಾರು ಬಂತಲ್ಲ, ನೋಡಿದ್ರೆ ಅವರಪ್ಪ ಸೀರೆಯಲ್ಲೇ ಹಾಕೊಂಡ್ ಬಂದವ್ರೆ. ಆಕ್ಚುಲಿ ಅವರೊಂದು ಮಂಗಳ ಮುಖಿ ಆಗ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಅವ್ರ ಹೆಂಡತಿಗೆ, ಅವ್ರ ಮನೆಗೆನೆ ಶಾಕು. ಇದೇನೋ ಇದು, ಕೆಲ್ಸಕ್ಕೆ ಅಂತ ಹೋದವನು ಈ ತರ ಲೇಡೀಸ್ ಆಗಿ ಬಂದಿದೆಯಲ್ಲೋ ಅಂತ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಈ ಕಡೆ ಒಂದು ಫಾದರ್ ನ ತೋರಿಸ್ತಾರೆ. ಒಂದು ಮಗು ಪ್ರಾಣಕ್ಕೆ ತುಂಬಾ ಒದ್ಲಾಡ್ತಾ ಇದೆ. ಆ ಮಗುನ ತಗೊಂಡ್ಬಂದು ದೇವ್ರ ಮುಂದೆ ಹಾಕ್ಬಿಟ್ಟು ದೇವ್ರನ್ನ ಬೇಡ್ಕೊಂತಾವ್ರೆ. ಇವರು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋ ಹುಡುಗ ಬದುಕ್ತಾನೇನೋ. ಆ ಫಾದರ್ಗುನು ಒಂದು ಫೋನ್ ಕಾಲ್ ಬಂತು. ಅಲ್ಲಿ ಪಕ್ಕದಲ್ಲಿ ಒಬ್ರು ಇದಾರಲ್ಲ, ಅವ್ರ ಮಗನ್ಗೆ ಹೊಟ್ಟೆಲಿ ಸ್ಕ್ರೂ ಡ್ರೈವರ್ ಚುಚ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಬೇಗ ಬಾರೋ ಅಂತ ಕರೀತಾವ್ರೆ. ಇವನು ದೇವ್ರ ಇರ್ಬೇಕಾದ್ರೆ ಹಾಸ್ಪಿಟ್ಲ್ ಏನಕ್ಕೆ ಅಂತೇಳಿ ಆ ಫೋನ್ ನ ಕಟ್ ಮಾಡ್ತಾನೆ. ಹಂಗೆ ಅಲ್ಲಿ ಸೀನು ಕಟ್ ಆಯ್ತು. ಇವಾಗ ನೀವೆಲ್ಲ ಗ್ಯಾಪ್ ನ ಇಟ್ಕೊಂಡಿರತಾನೆ. ಫಸ್ಟ್ ಸ್ಟೋರಿ ರೊಮ್ಯಾನ್ಸ್ ಮಾಡ್ಬೇಕಾರೆ ಅವ್ನ್ ಸತ್ತ. 2ನೇ ಸ್ಟೋರಿ ಹುಡುಗರು ಆ ಮೂವಿ ನೋಡ್ತಾ ಇರೋ ಅವ್ರ ಅಮ್ಮ ಆಕ್ಟಿಂಗ್ ಮಾಡ್ತಾ ಇರೋದ್ರಲ್ಲಿ. 3ನೇ ಸ್ಟೋರಿ ಬಾಂಬಾಯಿಗೆ ಅಂತ ಹೋದವನು ಮಂಗಳಮುಖಿಯಾಗಿ ವಾಪಸ್ ಬಂದವನೆ. ಗ್ಯಾಪ್ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ಸ್ ನಲ್ಲಿ ರೊಮ್ಯಾನ್ಸ್ ಮಾಡ್ಬೇಕಾರೆ ಅವ್ನ್ ಬಿದ್ನಲ್ಲ, ಅವ್ರ ಮನೆಗೆ ಯಾರೋ ಒಬ್ರು ಬರ್ತಾವ್ರೆ. ಆಕ್ಚುಲಿ ಇವರೇ ರೀ ಒರಿಜಿನಲ್ ಗಂಡ. ಅವನು ಬಂದು ಎಕ್ಸ್ ಬಾಯ್ ಫ್ರೆಂಡ್. ಮೆಟ್ಲತ್ಕೊಂಡ್ ಬರ್ತಾವನೆ. ಕೆಳಗಡೆ ಮನೆಯವರು, ಸರ್ ನಮ್ಮ ಮನೇಲಿ ಫಂಕ್ಷನ್, ಜನಗಳು ತುಂಬಾ ಅವ್ರೆ, ಒಂದಿಬ್ಬರ ನಿಮ್ ಮನೆ ಕಳಿಸ್ತೀನಿ, ನೋಡ್ಕೋತೀರಾ ಅಂತ ಕೇಳ್ತಾನೆ. ಅದಕ್ಕೇನಿದೆ ಸರ್, ಕಳಿಸಿ ಅಂತ ಹೇಳ್ತಾನೆ. ಇವನು ಸೀದಾ ಮನೆಗೆ ಹೋಯ್ತಾನೆ. ಎಂತಿ ಹಂಗೆ ನೋಡ್ತಾವಳೆ, ಯಾಕೆ ಒಂಥರ ಇದೆಯಾ ಅಂತ. ಏನಿಲ್ಲ ರೀ ಬನ್ರಿ ಅಂತ ಹಿಂಗೆ ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಆ ಪಕ್ಕದ ಮನೆಯವ್ರ ನೆಂಟರು ಬಂದ್ರು. ಓಕೆ ಸರ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಗಂಡನು, ಸರ್ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಬಿಸಿಲು ಜಾಸ್ತಿ ಇದೆ, ಕೂಲ್ ಡ್ರಿಂಕ್ಸ್ ಕೊಡ್ತೀರಿ ಅಂತ ಡೋರ್ ಓಪನ್ ಮಾಡಿ ನೋಡಿದ್ರೆ ಅದ್ರಲ್ಲಿ ಒಂದು ಡೆಡ್ ಬಾಡಿ ಇದೆ. ಅದನ್ನ ನೋಡಿದ ತಕ್ಷಣ ಗಂಡನ್ಗೆ ಶಾಕು, ಎಂತಿಗೂ ಶಾಕು. ಕಿಚನ್ ಕರ್ಕೊಂಡೋಗಿ ಕೇಳ್ತಾವನೆ, ಏನೇ ಇದು, ಯಾರೇ ಇವನು ಅಂತ. ಇಲ್ಲ ರೀ ಅವನ ಬಾಯ್ ಫ್ರೆಂಡ್, ಎಕ್ಸ್ ಬಾಯ್ ಫ್ರೆಂಡ್, ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದ, ಅದಕ್ಕೇನೆ ಅವ್ನಿಗೆ ಸಮಾಧಾನ ಮಾಡೋಣ ಅಂತ ಕರ್ಕೊಂಡ್ಬಂದು ಈ ತರ ರೊಮ್ಯಾನ್ಸ್ ಮಾಡ್ಬಿಟ್ಟಿರಿ ಅಂತ ಹೇಳಿದ ತಕ್ಷಣ ಗಂಡನ್ಗೆ ಸಖತ್ ಕೋಪ ಬರ್ತದೆ ಪಾಪ. ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾವ್ರೆ. ತಿರ್ಗಾ ಅಲ್ಲಿ ಹಂಗೆ ಸೀನ್ ಕಟ್ ಆಯ್ತು. ಆಮೇಲೆ ಹುಡುಗರು ಮೂವಿ ನೋಡ್ತಾ ಇದ್ರ. ಅದ್ರಲ್ಲಿ ಒಬ್ಬ ಅವ್ರ ಅಮ್ಮನ್ ಹೆಂಗಾರ ಕೊಲೆ ಮಾಡ್ಬೇಕಂತ ಹೇಳಿ ಗುಡು ಅಂತ ಓಡ್ತಾ ಬಿದ್ದವನೆ ಮನೆಗೆ.
ಸೆಂಟ್ರಲ್ಲಿ ಒಬ್ಬ ಆಟೋದವನು ಹೋಯ್ತಾನೆ. ಲೈ ಕಣ್ ಕಾಣಿಸಲ್ಲ ನೋಡ್ಕೊಂಡು ಹೋಗು ಅಂತ ಅವನೊಂದು ಕಲ್ಲೆತ್ತಿ ಆಟೋ ಗ್ಲಾಸ್ ನಾನು ಹೊಡೆದಾಕ್ ಬಿಡ್ತಾನೆ. ಇನ್ನು ಆಟೋ ಬಿಡ್ತಾನ ಹಿಂದ್ಗಡೆ ಓಡಿಸ್ಕೊಂಡೇ ಬರ್ತಾನೆ. ಇವನು ಸೀದಾ ಆ ಕಡೆ ನೋಡ್ತಾನೆ. ಅವ್ರ ಅಮ್ಮ ಇರಲ್ಲ. ನೋಡಿದ್ರೆ ಅವ್ರ ಅಮ್ಮ ಮುಂದ್ಗಡೆ ಮನೆಯಲ್ಲಿ ಅಕ್ಕಿ ಏನೋ ಕ್ಲೀನ್ ಮಾಡ್ತಾರಂಗ ಅವ್ರೆ. ಆ ಪಕ್ಕದ ಮನೆಯವ್ರು ಹೇಳ್ತಾವ್ರೆ, ಅಲ್ಲ ನಿನ್ ಮಗ ಸ್ಕೂಲ್ಗೆ ಹೋಗಿಲ್ವಾ, ಏನಕ್ಕೆ ಅಷ್ಟೊಂದು ಫಾಸ್ಟ್ ಆಗಿ ಓಡ್ಬತ್ತಾನಲ್ಲ. ಆ ಹುಡುಗನು ಒಂದು ಸ್ಕ್ರೂ ಡ್ರೈವರ್ ತಗೊಂಡ್ಬಂದು ಅಮ್ಮನಿಗೆ ಚುಚ್ಚೋಣ ಅಂತ ಬತ್ತಾವನೆ. ಆಟೋ ಡ್ರೈವರ್ ಹಿಂದ್ಗಡೆ ಓಡಿಸ್ಕೊಂಡ್ ಬಂದಲ್ಲ, ಅವ್ನು ಹೋಗಿದ್ದು ಸ್ಪೀಡ್ ನೋಡಿ ಆಟೋ ಡ್ರೈವರ್ಗೆ ಭಯ ಆಗೋಯ್ತು. ಇನ್ನು ಅಮ್ಮನು ಅಲ್ಲಿ ಅಕ್ಕಿ ಕ್ಲೀನ್ ಮಾಡ್ತಾವ್ರೆ. ಒಂಥರ ಸೌಂಡ್ ಹ್ಞೂ ಅಂತ ಉಸಿರಾಡೋ ತರ. ಏನಪ್ಪ ಅಂತ ನೋಡಿದ್ರೆ ಆ ಸ್ಕ್ರೂ ಡ್ರೈವರ್ ತಗೊಂಡ್ಬಂದಲ್ಲ ಚುಚ್ಚಕ್ಕೆ, ಅವ್ನು ಸೊಂಟಕ್ಕೆ ಚುಚ್ಕೊಂಡ್ಬಿಟ್ಟಿದೆ ಅದು. ಇನ್ನ ಅಮ್ಮನು ಎದ್ದು ಬಿದ್ದೆ ಅವನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತಾರೆ. ಇನ್ನ ಆ ಮನೆ ಓನರ್ ಹುಡುಗನ್ ತೋರಿಸ್ತಾರೆ. ಅವ್ನಿಗೆ ಬೇರೆ ಟಿವಿ ಬೇಕಲ್ಲ, ಸಾಯಂಕಾಲ ಅವ್ರ ಅಪ್ಪ ಬಂದ್ರೆ ರುಬ್ತಾರೆ ಅಂತೇಳಿ ಒಂದು ಸೆಕೆಂಡ್ ಹ್ಯಾಂಡ್ ಟಿವಿ ಅಂಗಡಿಗೆ ಹೋಯ್ತಾರೆ. ಒಂದು ಟಿವಿನೂ ನೋಡ್ತಾರೆ. ಅವರು 30,000 ರೂಪಾಯಿ ಅಂತ ಹೇಳ್ತಾರೆ. ಅಣ್ಣ ಸಾಯಂಕಾಲ ಬಂದು ತಗೊಂತೀನಿ, ಈ ಟಿವಿ ಯಾರಕ್ಕೆ ಹೋಗ್ಬೇಡ ಅಂತೇಳಿ ಒಂದು ಡಾನ್ ಹತ್ರ ಕೆಲಸ ಕೇಳ್ಕೊಂಡು ಹೋಯ್ತಾರೆ. ಅವನು ಒಂದ್ ಕೆಲಸ ಕೊಡ್ತಾನೆ. ಏನೂ ಇಲ್ಲ, ಒಂದು ಟೀಯಲ್ಲಿ ವಿಷ ಕಲಿಸ್ ಕೊಡ್ಬೇಕು, ಅದೇ ಇವ್ರ ಕೆಲಸ. ಹಂಗೆ ಈ ಕಡೆ ಮಂಗಳಮುಖಿ ಅವ್ರ ಮನೆನ ತೋರಿಸಿದ್ರು. ಕುಂತವ್ರೆ, ಎಲ್ಲರೂ ಸುತ್ತ ಬೈತಾವ್ರೆ, ಏನೋ ಇದು ಹಿಂಗಾಗ್ಬಿಟ್ಟಿದ್ಯಾ ಅಂತ. ಅಲ್ಲಿಗೆ ಆ ಮಂಗಳಮುಖಿ ಅಪ್ಪ ಬಂದ್ರು. ಏನೇ ಆಗೋಯ್ತು ಇವಾಗ, ಎರಡನೇ ಮದುವೆ ಮಾಡ್ಕೊಂಡ್ಬಿಟ್ನಾ, ಬಟ್ ಹುಡುಗಿ ಏನೇ ಒಳ್ಳೆ ಗಂಡಸಿದಂಗೆ ಅವಳೆ ಅಂತ ಆ ಅಪ್ಪನ ಕಣ್ ಕಾಣಿಸಲ್ಲ. ಹೇಳ್ತಾವ್ರೆ, ನನ್ ಮಗ ಎರಡನೇ ಮದುವೆ ಮಾಡ್ಕೊಂಡ ಸೂಪರ್, ಅದು ಎಲ್ಲೋದ ನನ್ ಮಗ ಅಂತ ಕೇಳ್ತಾವ್ರೆ. ಅವ್ರ ಅಮ್ಮ ಸುಮ್ನೆ ಕುತ್ಕೊಂಡ್ಬಿಡು, ಕೋಪ ಬರ್ಸ್ಬೇಡ ಅಂತ ಹೇಳ್ತಾವನೆ. ಟಕ್ ಅಂತ ಅಲ್ಲಿ ಮಗು ಬಂದ. ಅವ್ರ ಅಪ್ಪನ ಒಂಥರ ನೋಡ್ತಾವನೆ, ಏನಿದು ನಮ್ಮಪ್ಪ ಹಿಂಗವರಲ್ಲ, ನೀವು ಹುಡುಗನ ಅಂತ ಮಗುಗೆ ಏನ್ ಗೊತ್ತಾಗುತ್ತೆ. ಪಾಪ ಅವನೊಬ್ನೇ ಮಾತಾಡ್ತಾ ಇರೋದು ಪ್ರೀತಿಯಿಂದ ಅವ್ರ ಅಪ್ಪನ ಹತ್ರ. ಅಲ್ಲಿ ಪಕ್ಕದಲ್ಲಿರೋ ಇಬ್ರು ಲೇಡೀಸನು, ಇವನು ಗಂಡ್ಸ ಹೆಂಗ್ಸ್ ಅಂತಾನೆ ಗೊತ್ತಿಲ್ಲ, ಆದ್ರೆ ಸೂಪರ್ ಆಗಿ ಒಂದು ಮಗು ಮಾತ್ರ ಎತ್ತು ಬಿಡ್ತಾಳೆ ನೋಡಿ ಅವಳು ಅಂತ ಕೇಳ್ತಾವಳೆ. ಎಂತಿ ಏನಪ್ಪ ಮಾತಾಡೋದಂತ ಯೋಚನೆ ಮಾಡ್ಕೊಂಡು ಹಂಗೆ ನಿಂತವ್ರೆ. ಮಾರಿನ ದಿನ ಆಯ್ತು, ಅಪ್ಪನು ನೀಟಾಗಿ ರೆಡಿ ಆಯ್ತಾವನೆ. ಅದನ್ನ ಎಂತಿನೂ ನೋಡ್ತಾವಳೆ. ಅವ್ನ್ ರೆಡಿ ಆಗ್ಬಿಟ್ಟು ಕೇಳ್ತಾವನೆ, ನಾನು ನೋಡಕ್ ಹೆಂಗಿದ್ದೀನಿ, ಸೂಪರ್ ಆಗಿದ್ದೀನಲ್ಲ ಅಂತ ಗಂಡ ಕೇಳ್ತಾವನೆ. ಬಟ್ ಎಂತಿ ಏನ್ರಿ ಇದು, ನನಗೇನು ಅರ್ಥ ಆಗ್ತಾ ಇಲ್ಲ, ಏನಕ್ಕೆ ಹಿಂಗ ಆಗೋದ್ರಿ, ಏಯ್ ಏನದು ಹೋಗ್ರಿ ಬನ್ರಿ ಅಂತ್ಯ, ನಾನ್ ಲೇಡೀಸ್ ಅಮ್ಮ, ಲೇಡೀಸ್ ಹತ್ರ ಮಾತಾಡ್ದಂಗ್ ಮಾತಾಡು, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ, ನಾನ್ ಫಸ್ಟ್ ಮಗು ಜೊತೆ ಸ್ಕೂಲ್ಗೆ ಓಡ್ ಬರ್ತೀನೋ ಅಂತೇಳಿ ಮಗುನ ಕರ್ಕೊಂಡು ಸ್ಕೂಲ್ಗೆ ಹೋದ. ಹಂಗೆ ಈ ಕಡೆ ಆ ಗಂಡ ಎಂತಿನ ತೋರ್ಸಿದ್ರು. ಇಬ್ರು ಪ್ಲಾನ್ ಮಾಡಿದಾರೆ, ಇದನ್ನ ತುಂಡ ಕತ್ತರಿಸಿ ತಗೊಂಡೋಗಿ ನಾಯಿಗೆ ಹಾಕ್ಬಿಡೋಣ, ಇಲ್ಲ ಅದನ್ನ ಕೆರಲ್ ಹಾಕ್ಬಿಡೋಣ ಅಂತ ಚಾಕು ತಗೊಂಡು ಕಟ್ ಮಾಡ್ತಾವ್ರೆ. ಎಂತಿ ಕೈಲಿ ಆಯ್ತಲ್ಲ ಸಖತ್ತು ಭಯ. ಗಂಡನು ಏಯ್ ಕೊಡ ಇಲ್ಲಿ ಅನ್ಬಿಟ್ಟು ಅವ್ನ್ ಚಾಕು ತಗೊಂತಾನೆ. ನೋಡ್ರೆ ಅವ್ನ ಕೈಲೂ ಕಟ್ ಮಾಡಕ್ ಆಯ್ತಲ್ಲ, ಅವನಿಗೂ ಭಯ. ಇದನ್ನ ಆ ಮಗು ನೋಡ್ಬಿಡ್ತಾನೆ. ಟಕ್ ಅಂತ ಅವ್ನ ಕತ್ತಿಗೆ ಚಾಕು ಇಟ್ಬಿಟ್ಟು, ನೋಡೋ ಈ ವಿಷಯನ ಯಾರತನ ಹೇಳ್ದೆ ಹಂಗೆ ಕಟ್ ಮಾಡ್ಬಿಡ್ತೀನಿ ನಿನ್ ತಲೆನ ಅಂತ ಹೇಳಿದ ತಕ್ಷಣ ಅವನು ಹೋಗಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡ್ತಾನೆ. ಅವ್ರ ತಾತ ಅಜ್ಜಿಗೆಲ್ಲ ಶಾಕು, ನೋಡಪ್ಪ ಎಷ್ಟು ಸೈಲೆಂಟ್ ಆಗಿ ಕುಂತ್ಕೊಂಡವನೆ ಅಂತ. ಗಂಡ ಎಂತಿ ಇಬ್ರು ಡೆಡ್ ಬಾಡಿನ ಕಟ್ ಮಾಡಕ್ ಆಗಿಲ್ಲ, ಸರಿ ಅಂತೇಳಿ ಆ ಬೆಡ್ ಒಡೆ ಹಾಕ್ಬಿಟ್ಟು ಬಿಲ್ಡಿಂಗ್ ಮಿಂದ ಕೆಳಗಡೆ ಎಸಿತಾರೆ. ಅವನು ಹೆಂಗೋ ಗ್ರೌಂಡ್ ಫ್ಲೋರ್ ಬಂದು ಬಿದ್ದ. ಅವನ ಬಾಡಿನ ಎತ್ತಿ ಕಾರಲ್ಲಿ ಹಾಕೊಂಡು ಸೀದಾ ಎಲ್ಲಾನ ಬಿಸಾಕೋಣ ಅಂತೇಳಿ ಹೋಯ್ತಾ ಅವ್ರೆ. ಹಂಗೆ ಈ ಕಡೆ ಆ ಸ್ಕ್ರೂ ಡ್ರೈವರ್ ಚುಚ್ಕೊಂಡಲ್ಲ ಹುಡುಗ, ಅವನ್ನ ತೋರಿಸ್ತಾರೆ. ಆಕ್ಚುಲಿ ಅವರಪ್ಪ ಅವಾಗಲೇ ಫಾದರ್ ಒಬ್ಬರ ಹತ್ರ ಮಾಡ್ಬೇಕಾದ್ರೆ ಫೋನ್ ಕೊಟ್ರಲ್ಲ ಅವರೇ. ಏಯ್ ಹಾಸ್ಪಿಟ್ಲಿಗೆಲ್ಲ ಬೇಡ ಸುಮ್ನಿರಮ್ಮ, ದೇವ್ರಿದಾನೆ ಅಂತೇಳಿ ಅವಯ್ಯ ಚರ್ಚಿಗೆ ತಗೊಂಡ್ಬರ್ತಾವನೆ ಆ ಹುಡುಗನ್ನ. ಆಚ ಕಡೆ ಎಂತಿನೋ ದೇವ್ರೇನು ಮಾಡಲ್ಲಯ್ಯ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಯ್ಯ ಅಂತ ಹೇಳ್ತಾವ್ರೆ. ಅಲ್ಲೊಬ್ರು ಸಂಘಟನೆಯವರು ಬಂದು ಗಂಡನ್ನ ಬೆದರಿಸಿ ಆ ಮಗುನ ಹೆಂಗೋ ಎತ್ ಕೊಡ್ತಾರೆ. ಅಲ್ಲೊಬ್ಬ ಅಣ್ಣನಿಗೆ ಜೈ ಅಂತವನೆ. ಹಂಗೆ ಈ ಕಡೆ ಆ ಡೆಡ್ ಬಾಡಿ ಹಾಕೊಂಡೋದ್ರಲ್ಲ ಅವ್ರನ್ನ ತೋರಿಸ್ತಾರೆ. ಅಲ್ಲ ಕಣೆ, ನನ್ನ ಹತ್ರ ಇಲ್ದಿರೋದು ಅಂತದೇನೇ ಇವನ ಹತ್ರ ಇದೆ, ಒಳ್ಳೆ ಮೈಯೆಲ್ಲ ಕೂದಲು ಬಂದು ಕೋತಿ ಇದ್ದಂಗ ಅವನವನು. ಅದರಲ್ಲಿ ನಮ್ಮಪ್ಪ ಅಮ್ಮ ಬೇರೆ, ಅವಳು ಸೂಪರ್ ಹುಡುಗಿ ಕಣೋ, ಹಂಗೆ ಹೆಂಗಂತ ಬಿಲ್ಡಪ್ ಕೊಟ್ರು. ಥೂ ನಿನ್ನಂತ್ರ ಕ್ಯಾರೆಕ್ಟರ್ ನಾನು ನೋಡೇ ಇಲ್ಲ ಕಣೆ ಅಂತ ಎಂತಿಗೆ ಬಾಯಿಗೆ ಬಂದಂಗೆ ಬೈತಾವನೆ. ಎಂತಿನೋ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ತಪ್ಪು ಎಂತಿ ಕಡೆ ಇದೆಯಲ್ಲ. ಎಂತಿನೋ ಓಕೆ ಏನಾದ್ರು ತಗೊಂತೀಯಾ, ನನಗೆ ಗೊತ್ತು, ಫಸ್ಟ್ ಆಚೆ ಹೋಗು ಅಂತೇಳಿ ಆ ನೀರ್ನ ಎಣ್ಣೆ ಅನ್ಕೊಂಡು ಕುಡ್ಕೊಂಡು ತೊದಲ್ತಾ ಬಿದ್ದವನೆ. ಅಯ್ಯೋ ನನಗೆ ಇಷ್ಟೊಂದು ಮೋಸ ಆಯ್ತಲ್ಲ, ಈ ತರ ಹುಡುಗಿನ ಮದುವೆ ಮಾಡ್ತಾರ ನನಗೆ ಅಂತ ಪಾಪ ಗೊಣಿಕೊಂತ ಅವನೆ. ಆ ಡೆಡ್ ಬಾಡಿ ನೋಡಿ ಹೇಳ್ತಾನೆ, ಅಲ್ಲ ಕಣೋ ನನ್ನ ಹತ್ರ ಇಲ್ದಿರೋದು ನಿನ್ನ ಹತ್ರ ಏನೋ ಅಷ್ಟೊಂದು ದೊಡ್ಡದಾಗಿದೆ ಅಂತ ಕೆಳಗಡೆ ನೋಡ್ತಾ ಅವನೆ. ತಿರ್ಗಾ ಎಂತಿನೋ ಬಂದ್ರು. ಓಕೆ ಇದೆಲ್ಲ ಆಗಿದ ತಕ್ಷಣ ಫಸ್ಟ್ ನಿನ್ಗೆ ಡಿವೋರ್ಸ್ ಕೊಟ್ಬಿಡು ಆಯ್ತಾ, ನಾನು ಇಲ್ಲೋ ನನ್ ಕೆಲಸ ಮಾಡ್ಕೊಂಡು ಹೋಯ್ತೀನಿ ಅಂತ ಆ ಕಾರಲ್ಲಿ ಹೋಯ್ತಾವ್ರೆ. ಇದನ್ನ ಯಾರೋ ಒಬ್ಬ ವಿಡಿಯೋ ಮಾಡೋ ತರ ಇದೆ. ಹಂಗೆ ಈ ಕಡೆ ಆ ಮಂಗಳಮುಖಿ ಅವ್ರನ್ನ ತೋರಿಸಿದ್ರು. ಮಗನ ಕರ್ಕೊಂಡು ಸ್ಕೂಲ್ ಕಡೆ ಹೋಯ್ತಾವ್ರೆ. ಹುಡುಗನು ಕೇಳ್ತಾನೆ, ಅಲ್ಲ ನೀನ್ ಏನಕ್ಕೆ ಹಿಂಗಾಗೋದೆ, ನೀನು ಹುಡುಗನ ಈ ತರ ಇದ್ರೆ ನೀನು ಯಾರು ಏನ್ ಹೇಳಲ್ವಾ, ಎಲ್ಲಾರು ನಿನ್ನ ಹೆಂಗ್ ಕರೀತಾವ್ರೆ ಅಂತ ಆ ಹುಡುಗ ಕೇಳ್ತಾನೆ. ನನಗೇನೋ ಅಂಗಡಿ ಹತ್ರ ಹೋಯ್ತೀನಿ, ಚಪ್ಪಾಳೆ ಹೊಡಿತೀನಿ, ಆಶೀರ್ವಾದ ಮಾಡ್ತೀನಿ, ನನಗೆ ಕಾಸು ಕೊಡ್ತಾರೆ, ಅದನ್ನ ಇಕ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಏನೋ ಚಪ್ಪಾಳೆ ಹೊಡ್ತಾರೆ, ಆಶೀರ್ವಾದ ಮಾಡಿದ್ರೆ ಕಾಸು ಕೊಡ್ತಾರ, ಒಂದ್ ಸ್ಯಾಂಪಲ್ ತೋರಿಸಿ ನೋಡು ಅಂತೇಳಿ ಅಲ್ಲೊಂದು ಬೀಡ ಅಂಗಡಿ ಇದೆ, ಅಲ್ಲಿ ಹೋಗ್ತಾರೆ, ಚಪ್ಪಾಳೆ ಹೊಡಿತಾರೆ. ಅವನು 10 ರೂಪಾಯಿ ಕೊಡಕ್ ಬರ್ತಾನೆ. ಅಂತ ಹೇಳ್ತಾರೆ. 20 ರೂಪಾಯಿ ಕೊಡ್ತಾನೆ. ಅವ್ರಿಗೆ ಆಶೀರ್ವಾದ ಮಾಡ್ಬಿಟ್ಟು ಮಗು ಹತ್ರ ತೋರಿಸ್ತಾವನೆ. ಆ ಮಗುನು ಅಪ್ಪ ಸೂಪರ್ ಅಪ್ಪ, ನೀನು ನಿಂತರ ಯಾರ ಕೈಲೂ ಮಾಡಕ್ಕಾಗಲ್ಲ ಬಿಡು ಅಂತೇಳಿ ಹುಡುಗ ಹಂಗೆ ಪಬ್ಲಿಕ್ ವಾಶ್ರೂಮ್ಗೆ ಬಂದ. ಅಪ್ಪನ ಹತ್ರ ಕೇಳ್ತಾವನೆ, ಹೌದು ನೀನು ಲೇಡೀಸ್ ಟಾಯ್ಲೆಟ್ ಹೋಯ್ತಿಯಾ ಜೆಂಟ್ಸ್ ಟಾಯ್ಲೆಟ್ ಹೋಯ್ತಿಯಾ ಅಂತ. ನಾನು ಆಕ್ಚುಲಿ ಲೇಡೀಸ್ ಟಾಯ್ಲೆಟ್ಗೆ ಅಪ್ಪ ಹೋಗೋದು ಅಂತಾನು ಅವರಪ್ಪ ಮಗು ಹತ್ರ ಹೇಳ್ತಾವ್ರೆ. ಮಗುನ ನೋಡ್ತಾ ಇರಲ್ಲ, ಪೌ ಆ ಕಡೆ ತಿರ್ಗೋ, ಹಂಗ್ ನೋಡ್ಬೇಡ ನಂಗೆ ನಾಚಿಕೆ ಆಗುತ್ತೆ ಅಂತೇಳಿ ಹುಡುಗ ಜಿಪ್ ಹಾಕ್ತಾನೆ. ಗಿಣಿ ಮರಿ ಪಾಪ ತಗೊಳಕೊಂಡ್ಬಿಡ್ತು. ಅಪ್ಪ ಬಂದು ನಿಧಾನಕ್ಕೆ ಆ ಗಿಣಿ ಮರಿನ ಒಳಗಡೆ ತಳ್ಬಿಟ್ಟು ಜಿಪ್ ಹಾಕ್ತಾವ್ರೆ. ಅಲ್ಲೊಬ್ರು ಪೊಲೀಸ್ ಅವ್ರು ಬಂದ್ರು. ಇವ್ರೇನೋ ತಪ್ಪು ಮಾಡ್ತಾವ್ರೆ ಮಗು ಹತ್ರ ಅನ್ಕೊಂಡು ಸೀದಾ ಅವ್ರನ್ನ ಹೊಡೆದ್ಬಿಟ್ಟು ಸ್ಟೇಷನ್ ಕರ್ಕೊಂಡು ಹೊಂಟೈತಾರೆ. ಹಂಗೆ ಈ ಕಡೆ ಹುಡುಗರ್ನ ತೋರಿಸಿದ್ರು. ಡಾನ್ ಕೆಲಸ ಕೊಟ್ಟಿದ್ದಾರೆ ಟೀಯಲ್ಲಿ ವಿಷ ಕಲ್ಸಕ್ಕೆ. ಅಲ್ಲೊಬ್ಬ ಹುಡುಗ ಟೀ ತಗೊಂಡು ಹೋಯ್ತಾವನೆ. ಆ ಹುಡುಗರ್ನ ಕರ್ದಿ ಹಂಗೆ ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಇನ್ನೊಬ್ಬ ಬಂದು ವಿಷಾನ ಆ ಟೀ ಜೊತೆ ಮಿಕ್ಸ್ ಮಾಡ್ಬಿಟ್ಟ.
ಆ ಟೀನು ಅವ್ರ ಜೊತೆ ಹೋಗಿ ಸೇರ್ಬಿಡ್ತು. ಇನ್ನೇನು ಅವ್ರು ಕುಡಿಬೇಕು, ಈ ಹುಡುಗರು ಸುಮ್ಮನೆ ತಾನೇ ಇರಬೇಕು. ಏನ್ ಪ್ಲಾನ್ ಮಾಡ್ತಾರೆ ಗೊತ್ತಾ ಮಚ್ಚ, ಕೊಲೆ ಮಾಡಕ್ಕೆ 50,000 ಕೊಡ್ತಾನಲ್ಲ, ಇವ್ರನ್ನ ಕಾಪಾಡಿದ್ರೆ 1 ಲಕ್ಷ ಕೊಡಲ್ವಾ ಇವರು, ಬಾರೋ ಕಾಪಾಡೋಣ ಅಂತ ಹೋಯ್ತಾರೆ. ಅಲ್ಲಿರೋ ಹುಡುಗರು ಹೇಳ್ತಾರೆ, ಲೋ ಬೇಡ ಕಣೋ, ಹೇಳೋ ಮಾತು ಕೇಳೋ ಅಂತ. ಹೋಗಿ ಅವ್ರು ಕುಡಿದಿರಂಗೆ ಮಾಡ್ಬಿಟ್ರು. ಇನ್ನೇನು ಡಾನ್ ಬಿಡ್ತಾನ, ಎಲ್ಲಾರನು ಕರ್ಕೊಂಡ್ಬಂದು ರಿಪೇರಿ ಮಾಡ್ತಾವನೆ. ಹಂಗಾರೆ ಕೆರ ತಗೊಂಡು ಜ್ವರ ಬರೋ ತರ ಹೊಡಿತಾವನ್ರಿ. ಅದ್ರಲ್ಲೊಬ್ಬ ಗುಂಡ್ರಿನ ಹೊಡೆಯಕ್ ಹೋಯ್ತಾನೆ, ಗುಂಡ ಮಿಸ್ ಆಗಿ ಹೋಗ್ತಾನೆ. ಆ ಕಡೆ ಓಡ್ತಾನೆ ನೋಡಿ. ಡಾನ್ ಮನೆಯಲ್ಲೂ ಒಂದು ಟಿವಿ ಒಡೆದೋಯ್ತು. ಡಾನು ಸಾಯಂಕಾಲ ದಶಲ್ಲಿ ಟಿವಿ ಬರಬೇಕು, ಇಲ್ಲ ಅಂದ್ರೆ ಎಲ್ಲಾರನ್ನು ಕೊಂದು ಬಿಡ್ತೀನಿ ಅಂತ ವಾರ್ನಿಂಗ್ ಕೊಡ್ತಾವನೆ. ಇವಾಗ ಹುಡುಗರಿಗೆ ಟೋಟಲ್ ಆಗಿ 2 ಟಿವಿ ಬೇಕು, ಒಂದು ಮನೇಲಿ ಇಡಕ್ಕೆ, ಇನ್ನೊಂದು ಡಾನ್ ಕೊಡಕ್ಕೆ. ಎಲ್ಲ ಪ್ಲಾನ್ ಮಾಡ್ತಾವ್ರೆ. ಮಚಾ, ಅಲ್ಲೊಬ್ಬ ಸೇಟು ಮನೆ ಇದೆ ಕಣ, ಅಲ್ಲಿ ಕಳ್ತನ ಮಾಡೋಣ ಅಂತ ಆ ಸೋಡಾ ಬಡ್ಡಿ ಹುಡುಗ ಹೇಳ್ತಾನೆ. ಓಕೆ, ಆ ಡೀಲಿಂಗು ಎಲ್ಲರಿಗೂ ಓಕೆ ಆಗುತ್ತೆ. ಇದ್ದಕ್ಕಿದ್ದಂಗೆ ಇನ್ನೊಬ್ಬ ವೈಟ್ ಗವನಲ್ಲ ಹುಡುಗ, ಅವನು ಆ ಗುಂಡನ ಹತ್ರ ಒಂದು ಹೇಳ್ತಾನೆ, ಮಚಾ ಒಂದು ವಿಷಯ ಹೇಳ್ಬೇಕು ಕಣೋ, ಅದು ಇದೇ ಕರೆಕ್ಟ್ ಟೈಮ್ ಅನ್ಕೋತೀನಿ, ನಾನು ನಿಮ್ಮ ಅಕ್ಕನ ಲವ್ ಮಾಡ್ತಾ ಇದೀನಿ ಮಚ್ಚಿ ಅಂತ ಹೇಳಿದ ತಕ್ಷಣ ಆ ದಡಿಯ ಹುಡುಗನು ಏನೋ ನನ್ನ ಜೊತೆ ಇದ್ಕೊಂಡು ನಮ್ಮ ಅಕ್ಕನ್ನೇ ಲವ್ ಮಾಡ್ತಾ ಇದೀನ ನೀನು ಅಂತ ಸ್ವಲ್ಪ ಕಿತ್ತಾಡ್ತಾರೆ. ಸೋಡಾ ಬುಡ್ಡಿ ಹುಡುಗನು, ಲವ್ ಅದು ಬಿಡ್ರೋ, ಫಸ್ಟ್ ಟಿವಿ ಮುಖ್ಯ ಕಣೋ, ಸಾಯಂಕಾಲ ಆದ್ರೆ ನಮ್ಮಪ್ಪ ಏನ್ ಮಾಡ್ತಾನೋ ಗೊತ್ತಿಲ್ಲ, ಅದ್ರಲ್ಲಿ ಡಾನ್ ಬೇರೆ, ಬನ್ರೋ ಅಂತೇಳಿ ಒಂದು ಸೇಟು ಮನೆ ಕಡೆ ಇವರು ಹೋಯ್ತಾವ್ರೆ. ಹಂಗೆ ಈ ಕಡೆ ಗಂಡ ಎಂತಿನ ತೋರ್ಸಿದ್ರು. ಊಟಕ್ಕೆ ಕಾಸಿಲ್ವಂತೆ, ಅದಕ್ಕಾಗಿ ATM ಹತ್ರ ಬಂದವ್ರೆ. ನೋಡಿದ್ರೆ ATM ಅಲ್ಲಿ ದುಡ್ಡಿಲ್ಲ. ಅವಾಗ ನಮ್ಮ ಹೀರೋ 2-3 ಪಾಯಿಂಟ್ ಆಗ್ತಾನೆ. ದುಡ್ಡಿಲ್ಲ ಅಂದ್ರೆ ಅವ್ರು ನಮ್ಗೇನ 250 ರೂಪಾಯಿ ಕೊಡ್ತಾರ ಬ್ಯಾಂಕ್ ಅವರು. ಎಂತ ಮೋಸ್ಕರಲ್ಲ, ಅದೇ ನಾವೇನೋ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಬ್ಯಾಲೆನ್ಸ್ ನಾವು ಮಾತ್ರ 300 ರೂಪಾಯಿ ಫೈನ್. ಬಟ್ ಅವ್ರು ಕಾಸು ಕೊಟ್ಟಿಲ್ಲ ಅಂದ್ರೆ ಅವ್ರಿಗೇನು ಫೈನ್ ಇಲ್ಲ. ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸಿಗ್ನಲ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವು ಕಟ್ಟಬೇಕು ಫೈನ್, ಕೆಲಸ ಮಾಡಿದ್ರೆ ಅವ್ರು ನಮಗೇನು ವಾಪಸ್ ದುಡ್ಡು ಕೊಡಲ್ಲ ಅಂತ ಹಿಂಗ್ ಮಾತಾಡ್ತಾವನೆ. ತಿರ್ಗಾ ಅಲ್ಲಿ ಸೀನ್ ಕಟ್ಟಾಗಿ ಇಲ್ಲಿ ಮಂಗಳಮುಖಿನ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಆ ಕಾನ್ಸ್ಟೇಬಲ್ ಅವ್ರ ಫ್ಯಾಮಿಲಿ ಹತ್ರ ಮಾತಾಡ್ತಾರೆ. ಓಕೆ ನಿನ್ ಮಗನೇ ಅದು, ಇನ್ಮೇಲೆ ಹುಷಾರಾಗಿರೋ ಅಂತೇಳಿ ಕಳಿಸ್ತಾರೆ. ಅಲ್ಲೊಬ್ರು ಇನ್ಸ್ಪೆಕ್ಟರ್ ಬಂದ್ರು, ಪಂಚೆ ಶರ್ಟ್ ಹಾಕೊಂಡು, ಯೋ ಏನಯ್ಯ ಕೇಸ್ ಇದು, ಈ ತರ ಸರ್ ಡೌಟ್ ಬಂದ್ ಕರ್ಕೊಂಡ್ ಬಂದ್ವಿ, ಬಟ್ ಅವ್ರ ಫ್ಯಾಮಿಲಿನೇ ಅಂತೆ. ಏನಯ್ಯ ಯೋ ಇವನೇ ಫೋನ್ ಮಾಡ್ಸಿದ್ರೆ ಬೇರೆಯವ್ರ ಹತ್ರ, ಹಿಂಗೆ ನಾನು ಎಂಕ್ವೈರಿ ಮಾಡೋದು ಬಾ ಅಂತೇಳಿ ಆ ಮಂಗಳಮುಖಿನ ಹೊರಗಡೆ ಕರ್ಕೊಂಡು ಹೋಯ್ತಾನೆ. ತುಂಬಾ ಕೆಟ್ಟ ಕೆಲಸ ಮಾಡ್ತಾರೆ ಅವರು. ಅವ್ರು ಆಚೆ ಬರ್ತಾರೆ, ಬಾಯಿ ಒರ್ಸ್ಕೊಂಡೆ, ಅಮ್ಮ ಏನಮ್ಮ ಆಯ್ತು, ಏನೇ ಆಗಿಲ್ಲ ಮಗನೆ ಬಾ ಅಂತೇಳಿ ಮಗನ್ನ ಅವರು ಸ್ಕೂಲ್ ಕರ್ಕೊಂಡು ಹೋಯ್ತಾರೆ. ಹಂಗೆ ಈ ಕಡೆ ಆ ಡೆಡ್ ಬಾಡಿ ಕಾರ್ನ ತೋರ್ಸಿದ್ರು. ರೈಲ್ವೆ ಟ್ರ್ಯಾಕ್ ಮೇಲೆ ನಿಲ್ಸವ್ರೆ. ಅವನ್ನ ಸೀಡಲ್ ಕುಂಡ್ರಿಸ್ಬಿಟ್ಟು, ಬಿಡು ರೈಲ್ ಬರ್ತದೆ ಹೆಂಗು ಹೊಡೆದಿ ಅವನ್ನ ಸಾಯಿಸುತ್ತೆ, ನಾವು ಕಾರ್ ಕಳೆದೋಯ್ತಂತ ಒಂದು ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಹೀರೋ ಪ್ಲಾನ್ ಮಾಡ್ತಾ ಅವನೇ. ಹೀರೋಯಿನ್ಗೆ ಒಂದು ಫೋನ್ ಕಾಲ್ ಬಂತು. ಏನಮ್ಮ ಗಂಡ ಎಂತಿ ಇಬ್ರು ಪ್ಲಾನ್ ಮಾಡಿ ಆ ಡೆಡ್ ಬಾಡಿನ ಏನ್ ಮಾಡಕ್ ನೋಡ್ತಾ ಇದೀರಾ ಅಂತ. ಇವ್ರಿಗೆ ಒಂಥರ ಶಾಕು, ಇದೇನೋ ಡೆಡ್ ಬಾಡಿ ಇರೋ ಮ್ಯಾಟ್ರ್ ಇವ್ರಿಗೆ ಹೆಂಗ್ ಗೊತ್ತು ಅಂತ. ಗಂಡಿನ ಹತ್ರನೂ ಮಾತಾಡ್ತಾನೆ, ಏನಾಯ್ತೋ ಗೊತ್ತಿಲ್ಲ, ಆ ಡೆಡ್ ಬಾಡಿನ ಹಿಂದೆ ಹಾಕೊಂಡು ತಿರ್ಗಾ ಇವ್ರು ಕಾರ್ ಎತ್ಕೊಂಡು ಮುಂದೆ ಹೋಯ್ತಾವ್ರೆ. ಅಲ್ಲಿಗೆ ಒಬ್ರು ಪೊಲೀಸ್ ಅವರು ಬಂದ್ರು. ಅದೇ ಇವ್ರು ನೋಡಿದವಲ್ಲ ಆ ಮಂಗಳಮುಖಿಗೆ ಏನ್ ಮಾಡಿದ್ರು ಅಂತ. ಓಕೆ ಎಲ್ಲಾ ಪ್ಲಾನು ಕರೆಕ್ಟ್ ಆಗಿ ಮಾಡಿದೀರಾ, ನಾನು ಹೇಳೋ ಮಾತು ಕೇಳಿ ನನ್ನ ಹಿಂದೆನೆ ಬನ್ನಿ ಅಂತೇಳಿ ಸೀದಾ ಒಂದು ಗುಡೋನ್ ಕಡೆಗೆ ಅವ್ರನ್ನ ಕರ್ಕೊಂಡು ಹೋಯ್ತಾವ್ರೆ. ಈ ಕಡೆ ಹಂಗೆ ಆ ಸ್ಕ್ರೂ ಡ್ರೈವರ್ ಹುಡುಗನ್ ತೋರಿಸ್ತಾರೆ. ಹುಡುಗನ್ಗೆ ಅದೇ ಆಪರೇಷನ್ ಮಾಡ್ಬೇಕು ಹೇಳಿರಲ್ಲ, ನೋಡಿದ್ರೆ ಅಮ್ಮನ ಹತ್ರ ದುಡ್ಡಿಲ್ಲ. ಎಲ್ಲಾರ ಹತ್ರ ಕೇಳ್ಕೊಂತಾರೆ, ಒಂದ್ 100 ರೂಪಾಯಿ ಹಾಕಿದ್ರು, ಎಲ್ಲಾರು ಹಾಕ್ರೆ ನನ್ನ ಮಗನ್ಗೆ ಆಪರೇಷನ್ ಮಾಡ್ಬೇಕು, ಯಾರಿಗಾನ ಪ್ರಾಬ್ಲಮ್ ಆಗಿದ್ರೆ ನಾನು ಕೊಡ್ತದೆ ಕಣ ದುಡ್ಡು ಅಂತ ಹಿಂಗ್ ಕೇಳ್ತಾ ಅವ್ರೆ ಪಾಪ ಅವರು. ಅಲ್ಲಿಗೆ ಗಂಡ ಬಂದ. ಹಾಸ್ಪಿಟಲ್ ಅಲ್ಲ ಬೇಡಮ್ಮ, ನೀನ್ ತಗೊಂಡು ಬಾ ಮಗುನ, ದೇವ್ರ ಹತ್ರ ಕೇಳೋಣ, ದೇವ್ರು ಏನ್ ಬೇಕಾದ್ರೆ ಕೊಡ್ತಾನೆ ಅಂತ ಹಿಂಗ್ ಕೇಳ್ತಾವನೆ. ಫೈಡ್ ಅಂತ ಒಂದ್ ಕೊಟ್ಬಿಟ್ಟು ಹೋಗೋ ಫಸ್ಟ್ ದುಡ್ಡು ಅರೇಂಜ್ ಮಾಡು ಅಂತ ಗಂಡನ್ ಹೇಳ್ತಾವ್ರೆ. ಇವರು ಹಂಗೆ ಮಾಡಿ ಸೇಟು ಮನೆಗ್ ಬಂದು ದುಡ್ಡು ಕಳ್ತನ ಮಾಡ್ಬಿಟ್ರು. ತಿರ್ಗಾ ಟಿವಿ ಅಂಗಡಿಗೆ ಹೋದ್ರು. ಅವನು ಹೋಗಿ ಅಲ್ಲಿ ಟಿವಿ ರೇಟ್ ಮಾಡ್ಕೊಂಡು ದುಡ್ಡು ಕೊಡ್ತಾನೆ. ನೋಡಿದ್ರೆ ಆ ನೋಟು ಬ್ಯಾನ್ ಆಗ್ಬಿಟ್ಟಿದೆಯಲ್ಲ, ಹಳೆ ಕಾಲದ ನೋಟ್ ತಗೊಂಡ್ಬಂದವನ. ಅದನ್ನ ಬಂದು ಫ್ರೆಂಡ್ಸ್ ಹತ್ರ ಹೇಳ್ತಾನೆ, ಅಲ್ಲ ಕಣೋ ಅಲ್ಲ ಅಷ್ಟೊಂದು ದುಡ್ಡಿತ್ತಲ್ಲ ತಗೊಳತ್ತಾನೆ. ಓ ಮಚಾ ಅಷ್ಟೊಂದು ದುಡ್ಡು ಏನಕ್ಕೆ ನಮ್ಗೆ 30,000 ರೂಪಾಯಿ ಸಾಕಲ್ವನೋ, ಅಯ್ಯೋ ನಿನ್ ಮಕ್ಕೆ ಅಂತೇಳಿ ತಿರ್ಗಾ ಅದೇ ಮನೆಗೆ ಇವರು ಕಳ್ತನ ಮಾಡಕ್ ಹೋಗ್ಬೇಕಲ್ಲ. ಆ ಗುಂಡ ಬೇರೆ ಅಳ್ತಾವನೆ, ಸೇಟು ಏನೋ ಇರ್ಲಿಲ್ಲ, ಬೆಳಿಗ್ಗೆ ಕಳ್ತನ ಮಾಡ್ಬಿಟ್ಟು ಇವಾಗ ಇರ್ತಾನ್ ಕಣೋ ಮನೇಲಿ ಅಂತ. ಹಂಗೆ ಈ ಕಡೆ ಸ್ಕೂಲ್ ಅಲ್ಲಿ ತೋರ್ಸಿದ್ರು. ಮಗು ಸ್ಕೂಲ್ ಕರ್ಕೊಂಡ್ ಬಂದವನೆ. ಆ ವಾಚ್ಮ್ಯಾನ್ ಅಂಕಲ್, ಇಲ್ಲ ಕಣೋ ನಿಮ್ಮ ಅಪ್ಪನೇ ಇರ್ಬೋದು, ಬಟ್ ಇಂಥವ್ರಲ್ಲ ಒಳಗಡೆ ಬಿಡಂಗಿಲ್ಲಪ್ಪ, ಹೇಳೋ ಮಾತು ಕೇಳು. ಓಕೆ ಅಪ್ಪ ನೀನ್ ಇಲ್ಲೇ ಇರೋ, ನನ್ನ ಫ್ರೆಂಡೇ ನೋಡ್ಬೇಕಾದ್ರೆ ನಿನ್ನ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹುಡುಗ ಒಳಗಡೆ ಹೋಯ್ತಾನೆ. ಅಲ್ಲೊಂದ್ ಮಗು ಕುತ್ಕೊಂಡೈತೆ. ಅಪ್ಪ ಇವ್ರೇನಕ್ಕೆ ಹಿಂಗವ್ರೆ, ಹುಡುಗನ್ ತರನೇ ಅವರೇ ಬಟ್ ಸಾರಿ ಕಟ್ಕೊಂಡಿದಾರಲ್ಲ ಅಂತ ತುಂಬಾ ಡೌಟ್ಗಳು ಕೇಳ್ತಾನೆ. ಅವ್ರ ಅಪ್ಪನು, ಮೌ ಇಲ್ಲಿಂದ ನಿತ್ಕೊಂಬೇಡ ಹೋಗಮ್ಮ ಆ ಕಡೆ, ಹುಡುಗ ನೋಡು ನಿನ್ ಬಗ್ಗೆನೆ ಮಾತಾಡ್ತಾವನೆ, ಹೋಯ್ತಿಯಾ ಇಲ್ಲ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಲಾ ಅಂತ ಹೇಳ್ತಾನ ಅವನು. ಪೊಲೀಸು ನನಗೆ ತುಂಬಾ ಬೇಕಾಗಿರೋರು ಸರ್, ಇವಾಗ ತಾನೆ ಅವ್ರನ್ನ ವಿಚಾರಿಸ್ಬಿಟ್ಟು ಬರ್ತಾ ಇದೀನಿ ಅಂತ ಹೇಳಿದ ತಕ್ಷಣ ವಯ್ಯ ಸುಮ್ನೆ ಆಗ್ಬಿಡ್ತಾನೆ. ಆ ಚಿಕ್ಕ ಹುಡುಗನು ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಬಂದ, ಇದೇ ಕಣ ನಮ್ಮ ಅಪ್ಪ ಅಂತ. ಆ ಹುಡುಗರು ನೋಡ್ಬಿಟ್ಟು ನಗ್ಗುತ್ತಾ ಬಿದ್ದವ್ರೆ. ಇದು ಅಪ್ಪ ಅಲ್ಲ ಕಣೋ, ಇದು ಅಮ್ಮನೂ ಅಲ್ಲ ಕಣೋ, ಇದು ಬೇರೆ ಅಂತ. ಹುಡುಗರು ಒಂಥರ ಕೆಟ್ಟ ನಂಬರ್ನ ಹೇಳಿ ಅವ್ರನ್ನ ಒಂಥರ ರೇಗಿಸ್ತಾರೆ. ಅವರು ಬಂದು ಪಾಪ ಪ್ರಿನ್ಸಿಪಲ್ ಹತ್ರ ಕೇಳ್ಕೊಂತಾರೆ, ಸರ್ ಪ್ಲೀಸ್ ಸರ್ ಒಂದೇ ಒಂದ್ಸಲಿ ನನ್ನ ಮಗನ್ ಫ್ರೆಂಡ್ಸ್ ಜೊತೆ ಮಾತಾಡ್ಬಿಡ್ತೀನಿ ಅಂತ. ಅವರು ಹೋಗೋ ಅಂತ ಪಾಪ ಇವ್ರನ್ನ ಆಚೆನೆ ಕಳಿಸ್ಬಿಟ್ರು. ಇವರು ಫೀಲಿಂಗ್ ಅಲ್ಲಿ ಹೇಳ್ಕೊಂಬತ್ತವ್ರೆ, ಬೀಡ ಹಾಕ್ಬೇಕಂತೆ. ಅದಕ್ಕಾಗಿ ಬೀಡ ಅಂಗಡಿಯಲ್ಲಿ ನಿಲ್ಲಿಸ್ಬಿಟ್ಟು ಒಂದ್ ಬೀಡ ತಗೊಂತಾವ್ರೆ. ಆ ಬೀಡನು ಬಾಯ್ಗೆ ಹಾಕೊಂತಾರೆ. ಇದ್ದಕ್ಕಿದ್ದಂಗೆ ಹುಡುಗ ಅಲ್ಲಿಂದ ಕಾಣೆ ಆಗ್ಬಿಟ್ಟಿದ್ದಾನೆ. ಹುಡುಗನ್ನ ಎಲ್ಲ ಕಡೆ ಪಾಪ ಹುಡುಕ್ತಾವ್ರೆ, ಹುಡುಗ ಎಲ್ಲೂ ಸಿಕ್ಕಿಲ್ಲ. ಸೀದಾ ಅದೇ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಪೊಲೀಸ್ ಅವರು ಅಲ್ಲಿ ಕುತ್ಕೊಂಡಿದ್ದಾರೆ. ಸರ್ ಈ ತರ ನನ್ನ ಮಗ ಕಳೆದೋಗ್ಬಿಟ್ಟ ಸರ್, ಪ್ಲೀಸ್ ಕಂಡಿಡ್ದು ಕೊಡಿ ಅಂತ. ಅಯ್ಯಯ್ಯೋ ನೀನ್ ಅವಾಗ್ಲೇ ಬಂದಲ್ಲ, ಕರೆಕ್ಟ್ ಆಗಿ ಕೆಲಸ ಆಗಿಲ್ಲ, ಒಂದ್ಸರಿ ಬಾಯಿಲಿ ಅನ್ಬಿಟ್ಟು ತಿರ್ಗಾ ಕೆಟ್ಟ ಕೆಲಸ ಮಾಡಕ್ಕೆ ಹೋಯ್ತಾನೆ. ಇವ್ರುನು ಸರ್ ಹಂಗೆಲ್ಲ ಮಾಡಬೇಡಿ ಸರ್ ಅಂತ ಮಾತಾಡ್ತಾವ್ರೆ. ಹೊಡಿಯಕ್ಕೆ ಬರ್ತಾ ನೋಡಿ, ಟಕ್ಕಂತ ಕೂದಿಲ್ಕೊಂಡು ಎಳಿತಾನೆ. ಆ ಕೂದ್ಲು ಟೋಪ ಹಂಗೆ ಬಿಚ್ಕೊಂಡ್ ಬಂದ್ಬಿಡ್ತದೆ. ಇವ್ರಿಗೊಂಥರ ಶೇಮ್ ಆಗ್ಬಿಡುತ್ತೆ.
ಮಾಡ್ತಾರೆ, ತಲೆ ಮೇಲೆ ಆ ಸೀರೆ ಎತ್ತಾಕೊಂತಾರೆ. ಆ ಪೊಲೀಸ್ ಅವನು ಬಾಯಿಗೆ ಬಂದಂಗೆ ಬೈತಾವ್ರಲ್ಲ, ಎಗ್ಗರ್ಸ್ ಹಂಗೆ ಒದ್ದೆ ಬಿಡದ. ಪೊಲೀಸ್ ಅವನು ಹಂಗೆ ಕೆಳಗಡೆ ಬೀಳ್ತಾನೆ. ಆ ಪೊಲೀಸ್ ತಲೆ ಮೇಲೆ ಇವರು ಕೈ ಇಕ್ಕಿ ಶಾಪ ಕೊಡಕ್ಕೆ ಬರ್ತಾರೆ. ತುಂಬಾ ಜನ ಕಾನ್ಸ್ಟೇಬಲ್ ಎಳ್ಕೊಂತಾರೆ. ಬಟ್ ಹಂಗೆ ಹಿಂಗೆ ಮಾಡಿ ಅವನ್ ತಲೆ ಮೇಲೆ ಕೈ ಇಕ್ಕೇ ಬಿಡ್ತಾರೆ. ಅವನನ್ನು ಇದೇನೋ ಹೊಡಿತಾಳೆ ಅನ್ಕೊಂಡ್ರೆ ತಲೆ ಮೇಲೆ ಕೈ ಇಕ್ಬಿಟ್ಟು ಶಾಪ ಕೊಟ್ಬಿಟ್ಟು ಹೋಗ್ತಾಳೆ ಅಂತ ನಗಿತಾವಳೆ. ತಿರ್ಗಾ ಡಮ್ ಅಂತ ಹೊರಗಡೆ ಬಂದ ಅವನು. ಬಂದ್ಬಿಟ್ಟು ಆ ಟೋಪನ್ ಎತ್ಕೊಂಡು ಸೀದಾ ಆಚೆ ಹೊಂಟೈತಾನೆ. ಈ ಕಡೆ ಹಂಗೆ ಗುಡೋನ್ ಅಲ್ಲಿ ತೋರಿಸಿದ್ರು. ಆ ಪೊಲೀಸು ಇಷ್ಟು ದೊಡ್ಡ ಮರ್ಡರ್ ಕೇಸು ಹಂಗೆ ಮುಚ್ಚಾಕ್ಬಿಡ್ತೀನಿ, ನನಗೇನ್ ಕೊಡ್ತೀರಾ ನೀವು ಅಂತ ಕೇಳ್ತಾವನೆ. ನಮ್ ಹೀರೋನು, ಸರ್ ನನ್ನ ಅಕೌಂಟ್ ಅಲ್ಲಿ 5 ಲಕ್ಷ ಇದೆ, ನಮ್ ಜೀವನಕ್ಕೆ ಅಂತ 3 ಲಕ್ಷ ಸೇರ್ ಸಿಕ್ಕಿದೀವಿ ಸರ್, ಅದನ್ನ ಬೇಕಾದ್ರೆ ಕೊಟ್ಬಿಡ್ತೀವಿ, ನಮ್ಮನ್ನ ಬಿಟ್ಬಿಡಿ ಸರ್ ಅಂತ ನಮ್ ಹೀರೋಯಿನ್ನು ಹೇಳ್ತಾವ್ರೆ. ಏನೋ ದುಡ್ಡೇನಯ್ಯ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ನನಗೆ ಏನ್ ಬೇಕು ಅಂತ ನಿಮ್ಗೆ ಇನ್ನ ಗೊತ್ತಾಗಿಲ್ವಾ ಅಂತ ಕೇಳ್ತಾನೆ. ಅಲ್ಲಿ ನಮ್ ಹೀರೋಯಿನ್ಗೆ ಅರ್ಥ ಆಗೋಯ್ತು ಇವ್ನು ಏನ್ ಕೇಳಕ್ ಬರ್ತಾನೆ ಅನ್ಬಿಟ್ಟು. ಸರ್ ಅದು ಮಾತ್ರ ಆಗಲ್ಲ ಸರ್ ಅಂತ ಕೇಳ್ತಾವ್ರೆ. ಆ ಪೊಲೀಸ್ ಅಪ್ಪನು ನೋಡ್ದ ಇವಳು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ಲು ನನಗೆ ಏನ್ ಬೇಕು ಅಂತ, ಅದನ್ನ ಕೊಟ್ಬಿಡ್ರಿ ನಾನು ಆರಾಮಾಗಿ ಹೋಗ್ಬಿಡ್ತೀನಿ ಅಂತ ಕೇಳ್ತಾವ್ರೆ. ಏನಂದ್ರೆ ಹೀರೋಯಿನ್ ಕೇಳ್ತಾವನ ಅವನು. ನಮ್ ಹೀರೋಯಿನ್ ಕೇಳ್ತಾವ್ರೆ, ಲೋ ನಾನು ಅಂತ ಹುಡುಗಿ ಅಲ್ಲ ಕಣೋ, ಅವನೇನೋ ಎಕ್ಸ್ ಬಾಯ್ ಫ್ರೆಂಡು ಇದಾಗಿದ್ದ, ಅವ್ನು ನೇಣಾಕೊಂಡ್ ಸಾಯ್ತಾ ಇದ್ದ ಅನ್ಬಿಟ್ಟು ಅವ್ನ ಜೊತೆ ಹಂಗ್ ಮಾಡ್ದೆ ಕಣೋ, ಅದಕ್ಕೆ ಅನ್ಬಿಟ್ಟು ಇವನ್ ಜೊತೆ ಹಂಗ ಇರಕ್ಕಾಗುತ್ತಾ, ಪ್ಲೀಸ್ ನನ್ನ ಕಾಪಾಡು ಅಂತ ಒಂಥರ ಪಾಪ ಹುಡುಗಿ ಹತ್ಕೊಂತ ಇದೆ. ಅಲ್ಲಿ ಪೊಲೀಸು ಬಂದ್ಬಿಟ್ಟ, ಇವ್ರು ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನನ್ ಮುದ್ದು ರಾಜ ಕಣೋ ನೀನು. ಆ ಹುಡುಗಿ ಬೇರೆ ಅಳ್ತಾವಳೆ, ಆಗಲ್ಲ ಅಂತ. ಬಟ್ ಆ ಕೇಸ್ ನೋಡ್ಬಿಟ್ಟು ಏನಪ್ಪಾ ಮಾಡೋದಂತೇಳಿ ಒಪ್ಕೊಂಡ್ಬಿಡ್ತಾಳೆ ಆ ಪೊಲೀಸ್ ಅಪ್ಪನ ಜೊತೆ ಇರೋದಕ್ಕೆ. ಹಂಗೆ ಈ ಕಡೆ ಅಪ್ಪನ್ ತೋರ್ಸಿದ್ರು. ಅಪ್ಪ ಹಾಸ್ಪಿಟಲ್ ದುಡ್ಡು ತಗೊಂಬಾರಂದ್ರೆ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದೇವ್ರ ಮುಂದ್ಗಡೆ ಕೈ ಮುಗಿತಾವನೆ, ದೇವ್ರೇ ನನ್ ಮಗನ್ ಕಾಪಾಡು ಪ್ಲೀಸ್ ದೇವ್ರೆ ಅಂತ. ದೇವ್ರನ್ನ ಹಂಗೆ ಮುಗಿತಾವನೆ. ಒಂದು ಅಂಡರ್ ಪಾಸ್ ಅಲ್ಲಿ ಅಲ್ಲಿಗೆ ಆ ಮಂಗಳ ಮುಖಿ ಬಂತು. ಅದೇ ಅವಲೇ ಮಗುನ ಹುಡುಕ್ತಾ ಇರಲ್ಲ ಆ ಸೀನ್ ಇದು. ಸರ್ ಈ ತರ ನನ್ ಮಗು ಬಂದ ಸರ್, ಪ್ಲೀಸ್ ಸರ್ ಅವನ ನೋಡಿದ್ರ ಹೇಳಿ ಸರ್ ಅಂತ ಆ ಅಪ್ಪನ ಮುಂದ್ಗಡೆ ಹೇಳ್ತಾ ಇದೆ. ಅಲ್ಲೊಂದು ಫ್ಲಾಶ್ ಬ್ಯಾಕ್ ಚಿಕ್ಕದು. ಆಕ್ಚುಲಿ ಒಂದು ಸುನಾಮಿ ಬಂದೈತೆ. ಆ ಸುನಾಮಿಯಲ್ಲಿ ಆ ಹುಡುಗಿ ಅದೇ ಮಂಗಳ ಮುಖಿ ತಪ್ಪಿಸ್ಕೊಂಡೈತೆ. ಒಂದು ಕಲ್ಲು ಹಿಡ್ಕೊಂಡು ತಪ್ಪಿಸ್ಕೊಂಡೈತೆ. ಆ ಕಲ್ಲು ಏನಂದ್ರೆ ಆ ಏಸುದು ಶಿಲೆ, ಅದು ಬರೀ ಕಲ್ಲೇ ಸರ್, ಅದು ಏನು ಮಾಡಲ್ಲ ಸರ್ ಅಂತ ಹೇಳಿದ ತಕ್ಷಣ ಬರೀ ಕಲ್ಲ ಅಂತ ಇವನಿಗೆ ಒಂಥರ ಮೈಂಡ್ ಸ್ಟಾಪ್ ಆಗ್ತಾ ಇದೆ. ಹೋಗಿ ಆ ಕಲ್ಲನ್ನ ಆಡಿಸ್ತಾನೆ, ಕೆಳಗಡೆನೆ ತಳ್ಬಿಡ್ತಾನೆ. ಅವಾಗ ಅವನಿಗೆ ಅರಿವಾಯ್ತು, ಹೌದು ಇದು ಬರೀ ಕಲ್ಲೇ, ಇದರಿಂದ ಏನು ಸುಖ ಇಲ್ಲ ಅಂತೇಳಿ ಅವಾಗ ಅವನಿಗೆ ಬುದ್ಧಿ ಬಂತು. ಅವಾಗ ಆ ಕಲ್ಲನ್ನ ಹಂಗೆ ಅವನು ಒಡೆದು ಬಿಸಾಕ್ತಾನೆ. ಅಲ್ಲಿಗೆ ಇವನ್ ಕತೆ ಮುಗೀತು. ಹಂಗೆ ಈ ಕಡೆ ಹುಡುಗರನ್ನ ತೋರಿಸಿದ್ರು. ಹುಡುಗರು ತಿರ್ಗಾ ಸೇಟು ಮನೆಗೆ ಬಂದವ್ರೆ ಕಳ್ತನ ಮಾಡಕ್ಕೆ. ಅಲ್ಲೊಂದು ಹುಡುಗಿ ನಿಂತೈತೆ. ಇವ್ರು ಫಸ್ಟೇ ಆತರ ಪಿಕ್ಚರ್ಗಳನ್ನ ನೋಡೋರು. ಹುಡುಗಿ ಸಿಕ್ಕೈತೆ ಬಿಡ್ತಾರ, ಅದ್ರಲ್ಲೊಬ್ಬ ವೈಟ್ ಗವ್ ನೋಡಿ ಬ್ಲಾಕ್ ಶರ್ಟ್ ಹಾಕೊಂಡು ನಂಬರ್ 1 ಅವನು ಈ ತರ ವಿಷಯದಲ್ಲ. ಹಂಗೆ ಆ ಹುಡುಗಿ ಜೊತೆ ಮಾತಾಡ್ತಾವನೆ. ಆ ಹುಡುಗಿನ ಇವನ್ ತಲೆ ಮೇಲೆ ಕೈ ಇಟ್ಲು. ಇವನಿಗೆ ಏನೋ ಒಂಥರ ಆಯ್ತು. ನೋಡಿದ್ರೆ ಆ ಹುಡುಗಿ ಮನುಷ್ಯ ಎಲ್ಲ ಗುರು, ಅವಳೊಬ್ಳು ಏಲಿಯನ್ನು. ಅವಳು ಹಂಗೆ ಮಾತಾಡ್ತಾನೆ. ಅವಳೆ ಇದ್ದಕ್ಕಿದ್ದಂಗೆ ಅವನ್ ತರನೇ ಇನ್ನೊಬ್ಬ ಹುಡುಗ ಬಂದ್ಬಿಡದ. ಆ ಏಲಿಯನ್ನು ಹೇಳ್ತಾ ಇದೆ, ನಾನ್ ನಿಮ್ ಜೊತೆ ಎದ್ಕೊಂತೀನಿ ಆರಾಮಾಗೆ, ನೀವು ಇಲ್ಲಿಂದ ಕಳ್ತನ ಮಾಡ್ಕೊಂಡು ಸೀದಾ ಟಿವಿ ತಗೊಂಡು ಆರಾಮಾಗಿರ್ರಿ ಲೈಫ್ ನ ಅಂತೇಳಿ ಅವ್ರನ್ನ ಹಂಗೆ ಕಳಿಸ್ಬಿಡ್ತಾರೆ. ಹಂಗೆ ಈ ಕಡೆ ಗಂಡ ಎಂತಿನ ತೋರಿಸಿದ್ರು. ಪೊಲೀಸ್ ಅಪ್ಪ ಬೇರೆ ಬಂದವನೆ, ನೀನ್ ಏನ್ ತಲೆ ಕೆಡಿಸ್ಕೊಂಬೇಡ ಬಾ, ನಿನ್ ಗಂಡ ಇದೆಲ್ಲ ನೋಡಿದ್ರು ಏನು ಅನ್ಕೊಳಲ್ಲ ಅಂತೇಳಿ ಡೋರ್ನ ಓಪನ್ ಮಾಡ್ತಾವನೆ. ಹಂಗೆ ಪಾಪ ಅಳ್ತಾ ಅವ್ರವ್ರು. ಈ ಕಡೆ ಆ ಹುಡುಗರನ್ನ ತೋರಿಸಿದ್ರು. ಹುಡುಗರು ಡಾನ್ಗೊಂದು ಟಿವಿ ಕೊಟ್ಬಿಟ್ಟು ಅವ್ರ ಮನೆಯಲ್ಲೂ ಒಂದು ಟಿವಿ ಇಟ್ರು. ಹಂಗಂದ್ರೆ ಹುಡುಗರದು ಕತೆ ಮುಗೀತು. ಈ ಕಡೆ ಮಂಗಳ ಮುಖಿನ ತೋರಿಸ್ತಾರೆ. ಹುಡುಕಿ ಪಾಪ ಸೀದಾ ಅವರು ಮನೆಗ್ ಬಂದ್ರು. ನೋಡಿದ್ರೆ ಮಗು ಅಲ್ಲೇ ಅವನೇ ರೀ, ಹಿಡ್ಕೊಂಡು ಅವನಿಗೆ ಮುತ್ ಕೊಡ್ತಾವ್ರೆ. ಟಕ್ ಅಂತ ಅವನು ಮನೆ ಒಳಗಡೆ ಹೊಂಟೋಯ್ತಾನೆ. ಯಾಕೋ ಹಂಗ್ ಮಾಡ್ತಾ ಇದೀಯಾ, ಬಾರೋ ಮಗನೆ ಅಂತ. ಇಲ್ಲ ನೀನು ಬೀಡ ಕೊಡಕ್ಕೆ ಕಾಸು ತೆಗ್ದಲ್ಲ, ಅದರಲ್ಲಿ ರಿಟರ್ನ್ ಟಿಕೆಟ್ ಇತ್ತು, ಹಂಗಾರೆ ನಮ್ಮನ್ ಬಿಟ್ಟು ತಿರ್ಗಾ ಹೊಂಟೋಯ್ತೀಯ ನೀನು ಅಂತ ಹುಡುಗ ಪಾಪ ಅಳ್ತಾವನೆ. ಅವ್ರ ಅಮ್ಮನು ಓಕೆ ನೀನ್ ಹೆಂಗಾರು ಇರು, ನಮ್ ಜೊತೆನೆ ಇರು, ಎಲ್ಲೂ ಹೋಗ್ಬೇಡ ಅಂತ ಹೇಳ್ತಾರೆ. ಅವನು ಆ ಟಿಕೆಟ್ ನ ಅರ್ಧ ಬಿಸಾಕ್ತಾನೆ. ಅವಾಗ ಮಗಿ ಆಚ ಕಡೆ ಬಂದು ಅವನ್ನ ತಪ್ಕೊಂತಾರೆ, ಮುತ್ ಕೊಡ್ತಾನೆ. ತಿರ್ಗಾ ಇಲ್ಲ 1 ನಿಮಿಷ ಬರ್ತೀನಿ ಇರೋ ಅಂತ ಹೇಳಿ ತಿರ್ಗಾ ರೂಮ್ ಹೋಯ್ತಾನೆ. ತಿರ್ಗಾ ಡೋರ್ ಓಪನ್ ಮಾಡಿ ಅಪ್ಪ ಅಂತ ಒಂಥರ ಎಂಕರೇಜ್ ಮಾಡತಾರ ನಗದಿ. ಅವನು ಸಕ್ಕದಾಗೆ ಖುಷಿಯಾಗಿ ತಪ್ಕೊಂತಾನೆ. ಹಂಗೆ ಇವ್ರ ಕತೆನೂ ಮುಗೀತು. ಈ ಕಡೆ ಹಂಗೆ ಗಂಡ ಎಂತಿನ ತೋರಿಸಿದ್ರು. ಪೊಲೀಸ್ ಅಪ್ಪ ಬೇರೆ ಬೇಡಿ ಕೊಟ್ಟಿದ್ದಾನೆ, ನಿನ್ ಗಂಡನ್ಗೆ ಬೇಡಕ್ ಬಂದ್ಬಿಡು, ಯಾಕಂದ್ರೆ ನಾವ್ ಹಂಗೆ ಇರ್ತೀವಿ, ನೀನ್ ತಿರ್ಗಾ ಬಡ್ಕೊಂಡ್ರೆ ಓಡ್ಬಿಟ್ರೆ ಅವನು ಅಂತೇಳಿ ಆ ಗನ್ನ ಚೇರ್ ಮೇಲೆ ಇಡ್ತಾನೆ. ಇವಳು ಬೇಡಿ ಹಾಕ್ಬಿಟ್ಟು ಹಂಗೆ ಬರ್ತಾವಳೆ. ಅವನು ಸರ್ ಬೇಡ ಸರ್ ಬಿಟ್ಬಿಡಿ ಸರ್ ಪಾಪ ಸರ್ ಅವಳು ಅಂತ ಹೇಳ್ತಾವ್ರೆ. ಆ ಪೊಲೀಸ್ ಅಪ್ಪ ಹಂಗೆ ಪತನಲ್ಲ ಡಮಾರ್ ಅಂತ ಅವ್ನ ತಲೆ ಮೇಲೆ ಏನೋ ಬಿತ್ತು. ನೋಡಿದ್ರೆ ಅದೊಂದು ಟಿವಿ. ನಮ್ ಹೀರೋಯಿನ್ಗೆ ಶಾಕ್, ಹಂಗೆ ಇದೇನಪ್ಪ ಎಲ್ಲಿಂದ ಬಂದು ಹೆಲ್ಪ್ ಮಾಡಿದ್ನೋ ದೇವ್ರು ಅಂತ. ಹಂಗೆ ಈ ಸ್ಟೋರಿನ ಅವ್ರದ್ದು ಸ್ಟೋರಿ ಮುಗಿಸ್ತಾರೆ. ಅವಾಗ ಒಬ್ಬೊಬ್ಬರನ್ನೇ ತೋರಿಸ್ತಾರೆ. ಆ ಏಲಿಯನ್ನು ಹೇಳ್ತಾ ಇದೆ, ಎಲ್ಲ ಒಂದೇ, ಕಷ್ಟ ಬಂದಾಗ ಜೊತೆಲಿ ಇರ್ಬೇಕು. ಅವ್ನ ಗಂಡ್ಸು ಇವ್ನು ಹೆಂಗ್ಸು, ಅವ್ರ ಮಂಗಳ ಮುಖಿ, ಅವ್ನ ಚಿಕ್ಕವನು ದೊಡ್ಡವನು ಅದೆಲ್ಲ ಯಾಕೆ. ನಮ್ ಬಾಡಿಯಲ್ಲಿ ನೋಡ್ದ ಕಿಡ್ನಿ ಇದೆ, ಲಿವರ್ ಇದೆ, ಬಟ್ ಎಲ್ಲ ಒಂದೇ ಕಡೆ ತಾನೇ ಕೆಲಸ ಮಾಡ್ತಾ ಇದೆ. ಆದ್ರೆ ಮನುಷ್ಯರು ಮಾತ್ರ ಎಲ್ಲ ಬುದ್ಧಿ ಇದ್ರುನು ಅವ್ನು ಬೇರೆ, ಇವ್ನ್ ಕೀಳ್ ಜಾತಿ, ಅವ್ನ್ ಮೇಲ್ ಜಾತಿ, ಇದೆಲ್ಲ ಮಾತಾಡ್ತಾರೆ ಅಂತ ಎಲ್ಲರನ್ನು ತೋರಿಸ್ತಾರೆ. ಎಲ್ಲರನ್ನು ತೋರಿಸ್ಬಿಟ್ಟು ಸೂಪರ್ ಆಗಿ ಮೂವಿನ ಮುಗಿಸ್ತಾರೆ. ಮೂವಿ ಚೆನ್ನಾಗಿದ್ರೆ ಜೊತೆಲಿರಿ. ಈ ಮೂವಿನ ನನಗೆ ರೆಕಮೆಂಡ್ ಮಾಡಿದ್ದ ನಮ್ಮವ್ರಿಗೆ ಥ್ಯಾಂಕ್ ಯು. ಬಾಯ್.